ಹಲೋ ವೀಕ್ಷಕರೇ, ಲಲಿತಾ ಮತ್ತು ಅಪರ್ಣಾ ವ್ಲಾಗ್ಗೆ ಸ್ವಾಗತ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಕಲರ್. ಗರಿ ಗರಿ ಚಕ್ಲಿಗಳು ಕೊಟ್ಟರೆ ಯಾರು ಬೇಡ ಅಂತಾರೆ. ನೀವು ಕೂಡ ಇದೇ ರೀತಿಯಾಗಿರುವಂಥ ಗರಿ ಗರಿ ಚಕ್ಲಿಗಳನ್ನ ನಿಮ್ಮ ಮನೆಯಲ್ಲೇ ನೀವೇ ತಯಾರಿಸ್ಕೊಂಡು ಯಥೇಚ್ಛವಾಗಿ ತಿನ್ಬಹುದು. ಚಕ್ಲಿ ಮಾಡೋದು ವಿವರಗಳನ್ನ ತಿಳಿಸ್ತೀನಿ ನಾನಿವಾಗ, ಯಾವ ರೀತಿ ಮಾಡೋದು ಅಂತ. ನೀವು ನಮ್ಮ ಚಾನಲ್ ನಾನು ಮಾಡಿರೋ ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಸಂತೋಷ ಆಗತ್ತೆ. ಮಾಡ್ಕೋತೀರಿ ತಾನೆ? ಈಗ ಚಕ್ಲಿ ಮಾಡೋದಕ್ಕೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ನಾನು ಒಂದು ದೊಡ್ಡ ಬೇಸನ್ನಲ್ಲಿ ಹಾಕ್ಕೋತಾ ಇದ್ದೀನಿ. 1 ಲೋಟ ಅಕ್ಕಿ ಹಿಟ್ಟು ಜರಡಿ ಆಡ್ಕೊಂಡಿರೋದು, 1 ಲೋಟ ಪೂರ್ತಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಥರದ ಲೋಟದಲ್ಲಿ 1/4 ಭಾಗದಷ್ಟು ಹುರ್ಗಡ್ಲೆನ ತಗೊಂಡು ಮಿಕ್ಸಿ ಮಾಡಿಕೊಂಡು ಹುರ್ಗಡ್ಲೆ ಪುಡಿನ ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಹುರ್ಗಡ್ಲೆ ಹಿಟ್ಟು. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋತೀನಿ. ಈ 2 ಹಿಟ್ಟಿಗೆ ಎಷ್ಟು ಬೇಕಾಗತ್ತೆ ಅಷ್ಟು. ಮೊದಲಿಗೆ ಸ್ವಲ್ಪ ಕಡಿಮೆನೇ ಹಾಕ್ಕೋತೀನಿ. ಆಮೇಲೆ ಹಿಟ್ಟು ಕಲಿಸ್ಬೇಕಾದ್ರೆ ಡ್ರೈ ಪೌಡರ್ನೇ ಒಂದು ಸಲ ಟೇಸ್ಟ್ ನೋಡಿಕೊಂಡು ಮತ್ತೆ ಬೇಕಾದರೆ ಉಪ್ಪನ್ನು ಸೇರಿಸ್ಕೋಬಹುದು. ಈಗ ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಸೇರಿಸ್ಕೋತೀನಿ. ಅಂದಾಜು ಮೇಲೆ ನಿಮಗೆ ಖಾರ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅದ್ರ ಮೇಲೆ ನೀವು ಯಾವ ಥರದ ಮೆಣಸಿನ್ಕಾಯಿ ಪೌಡ್ರ್ ಉಪಯೋಗಿಸ್ತೀರಾ, ಅದು ಎಷ್ಟು ಖಾರ ಇದೆ ಅದ್ರ ಮೇಲೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಅಜ್ವಾನದ ಕಾಳನ್ನು ಹಾಕ್ತಾಯಿದ್ದೀನಿ. ಅಜ್ವಾನದ ಕಾಳನ್ನು ಒಂದು ಸ್ವಲ್ಪ ಅಂಗೈನಲ್ಲಿ ಕ್ರಷ್ ಮಾಡಿ ಹಾಕಿದ್ರೆ ಒಳ್ಳೆ ಘಮ ಕೊಡುತ್ತೆ. ಮತ್ತು ಚಕ್ಲಿ ತಿಂದವಾಗ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಆ ಥರದ್ದೇನೂ ಆಗಲ್ಲ ಅಂತ. ಇದರ ನೆಕ್ಸ್ಟು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಬಿಳಿ ಎಳ್ಳು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಕ್ಲಿಗೆ. ಆಮೇಲೆ ಹಿಂಗು ಹಾಕ್ಕೋಬೇಕು. ಸ್ವಲ್ಪ ಹಿಂಗಿನ ಪೌಡರ್ ಕೂಡ ಹಾಕ್ಕೋತಾ ಇದ್ದೀನಿ. ಹಿಂಗೂ ಅಷ್ಟೇ ಒಳ್ಳೆ ಘಮ ಕೊಡುತ್ತೆ ಚಕ್ಲಿಗೆ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕೀಗ. ಎಲ್ಲನೂ ಮಿಕ್ಸ್ ಆಗೋ ಹಾಗೆ ಕೈ ಆಡಿಕೊಂಡು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಮತ್ತು ಒಂದು ಸ್ವಲ್ಪ ಜೀರಿಗೆ ಬೇಕಾದರೂ ಹಾಕ್ಕೋಬಹುದು. ಎಳ್ಳು ಹಾಕಿದರೆ ಜೀರಿಗೆ ಹಾಕಲ್ಲ ಕೆಲವರು, ನಾನು ಜೀರಿಗೆನೂ ಹಾಕ್ಕೋತಾ ಇದ್ದೀನಿ. ಇದೆಲ್ಲವನ್ನು ಒಂದು ಸಲ ಕೈ ಆಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕಲಿಸ್ಕೊಂಡಿರೋ ಈ ಮಿಶ್ರಣಕ್ಕೆ 2 ದೊಡ್ಡ ಚಮಚದಲ್ಲಿ ಬಿಸಿ ಮಾಡ್ಕೊಂಡಿರೋ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕಾದಿರೋ ಎಣ್ಣೆನ 2 ಚಮಚ ಈ ಹಿಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ. ಈಗ ಮತ್ತೆ ಈ ಹಿಟ್ಟನ್ನು ಚಮಚದ ಸಹಾಯದಿಂದ, ಎಣ್ಣೆ ಬಿಸಿ ಇರೋ ಕಾರಣದಿಂದ ಕೈ ಹಾಕ್ಲಿಕ್ಕಾಗಲ್ಲ, ಹಾಗಾಗಿ ಸೌಟಿಂದನೇ ಒಂಚೂರು ಎಲ್ಲ ಕಡೆ ಬೆರೆಯೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ಇದು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೋಬೇಕು. ಈಗ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋತಾ ಇದ್ದೀವಿ. ಎಣ್ಣೆ ಹಾಕ್ಕೊಳ್ಳೋ ಜಾಗದಲ್ಲಿ ನೀವು ಬೇಕಾದರೆ ರೂಮ್ ಟೆಂಪ್ರೇಚರ್ಲಿರೋ ಬೆಣ್ಣೆನ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಮುರುಕು ಅಂತಾರಲ್ಲ ಆ ಥರ ಚೆನ್ನಾಗಿ ಬರುತ್ತೆ. ತುಪ್ಪ ಬೇಕಾದರೂ ಹಾಕ್ಕೋಬೋದು. ಚಕ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಲ್ಲಿ ಮೇಯ್ನ್ ಟಿಪ್ ಏನಪ್ಪ ಅಂತಂದರೆ, ಈ ಹಿಟ್ಟನ್ನು ನಾವು ಮುಷ್ಟಿ ಕಟ್ಟಿ ಹಿಡಿದಾಗ ಅದು ಒಂದುಗೂಡಬೇಕು. ಮುಷ್ಟಿ ಕಟ್ಟಿ ಉಂಡೆ ಥರ ಮಾಡಿದ್ರೆ ಅದು ಹಿಟ್ಟು ಒಟ್ಟಾಗಬೇಕು. ಒಟ್ಟಾಗ್ತಿಲ್ಲ, ಪುಡಿನೇ ಆಗ್ತಾಯಿದೆ ಇನ್ನೂ ಅಂತಂದರೆ ಮತ್ತೊಂದು ಸ್ವಲ್ಪ ಬಿಸಿ ಎಣ್ಣೆನ ಸೇರಿಸ್ಕೋಬೇಕು. ಈಗ ಈ ಹಿಟ್ಟು ಚೆನ್ನಾಗಿ ಒಂದುಗೂಡಿದೆ, ಒಂದಾಗ್ತಾಯಿದೆ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಲಕ್ಕೆ ನೀರು ಜಾಸ್ತಿ ಹಾಕಬಾರ್ದು. ಸ್ವಲ್ಪನೇ ಸಿಂಪಡಿಸ್ಕೊಳ್ಳೋ ಥರ ಹಾಕ್ಕೊಂಡು ಎಷ್ಟು ಬೇಕಾಗತ್ತೆ ಅಂತ ನೋಡಿ
ಚೂರು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಆಮೇಲೆ ಹದ ನೋಡಿಕೊಂಡು ತೆಳ್ಳಗೆ ಮಾಡ್ಕೋಬೋದು ಅಥವಾ ಮೆತ್ತಗೆ ಮಾಡ್ಕೋಬೋದು ಹೊರತು ಮೊದಲಿಗೆ ಮೆತ್ತಗೆ ಮಾಡಿದ್ರೆ ಚಕ್ಲಿ ಒತ್ತುವಾಗ ಕಟ್ಟಾಗಿಬಿಡತ್ತೆ. ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು. ಆಮೇಲೆ ಮೇಯ್ನ್ ಇದರಲ್ಲಿ ನಾದ್ಕೊಳ್ಳೋದು, ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ. ಗಟ್ಟಿಗೆ ನಾದ್ಕೋಬೇಕು. ಈಗ ಅಷ್ಟು ಹಿಟ್ಟನ್ನು ಚೆನ್ನಾಗಿ ನಾದಿ ಉಂಡೆ ರೂಪದಲ್ಲಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಚಕ್ಲಿ ಒರಳಿದೆಯಲ್ಲ ಅದರ ಒಳಭಾಗದಲ್ಲಿ ಮುಂಚೆನೇ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀವಿ. ಚಕ್ಲಿ ಒರಳಿನಲ್ಲಿ ಅದರ ಒಳಭಾಗಕ್ಕೆ ಎಣ್ಣೆ ಹಚ್ಚಿ ಅದು ಚೆನ್ನಾಗಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀವಿ. ಅದರಲ್ಲಿ ಈ ಸಣ್ಣ ಸಣ್ಣ ಉಂಡೆಗಳನ್ನ ತುಂಬಿ ಮತ್ತು ಚಕ್ಲಿಗಳನ್ನು ಒತ್ತಿಟ್ಕೊಳ್ಳೋಕ್ಕೆ ಒಂದು ಬಟರ್ ಪೇಪರ್ ಕೂಡ ರೆಡಿ ಮಾಡಿಟ್ಕೊಳ್ಳಿ. ಅದಕ್ಕೆ ಕೂಡ ಸ್ವಲ್ಪ ಜಿಡ್ಡು ಸವರಿ. ಈಗ ಚಕ್ಲಿ ಒರಳೊಳಗೆ ಅದನ್ನು ಹಾಕ್ತಾಯಿದ್ದೀನಿ. ಈ ಥರದ್ದು ಚಕ್ಲಿ ಒರಳು ಇದ್ದರೆ ತುಂಬ ಸುಲಭ, ಒತ್ತೋದಕ್ಕೆ ಕೂಡ ಕಷ್ಟ ಆಗೋದಿಲ್ಲ. ಚಕ್ಲಿ ಒತ್ತುತ್ತಾ ಇದ್ದೀವಿ ಅಂತಲೇ ಅನಿಸೋದಿಲ್ಲ, ತುಂಬ ಸ್ಮೂತಾಗಿ ತಿರುಗುತ್ತೆ. ಚಕ್ಲಿಗಳನ್ನು ಈ ರೀತಿ ಬಟರ್ ಪೇಪರ್ ಮೇಲಾಗಲಿ ಅಥವಾ ನಿಮಗೆ ಯಾವ್ದು ಅನುಕೂಲ ಸ್ಟೀಲ್ ಪ್ಲೇಟ್ಗಳ ಮೇಲಾಗಲಿ ಸ್ವಲ್ಪ ಜಿಡ್ಡು ಸವರಿ ಇಟ್ಕೊಂಡ್ರೆ ಈ ಥರ ಚಕ್ಲಿಗಳು ಚೆನ್ನಾಗಿ ಬರುತ್ತೆ. ನಿಮಗೆ 3 ಸುತ್ತಿಂದ ಅಂದರೆ 5 ಸುತ್ತಿಂದ ಎಷ್ಟು ದೊಡ್ಡ ಚಕ್ಲಿ ಬೇಕಾದರೂ ನೀವು ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಒತ್ಕೋಬೋದು. ಆಮೇಲೆ ಚಕ್ಲಿ ಎಲ್ಲ ಒತ್ತಾದಮೇಲೆ ಅದು ಒಂದಕ್ಕೊಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿತ್ತು ಅಂತಂದರೆ ಕೈನ ಹೆಲ್ಪಿಂದ ಒಂದು ಸ್ವಲ್ಪ ಸರಿ ಮಾಡಿ ಅದು ಲಾಸ್ಟ್ ಎಂಡ್ ಇರುತ್ತಲ್ಲ ಅದು ಎಣ್ಣೆಲಿ ಹಾಕಿದ್ರೆ ಬಿಟ್ಕೊಂಡು ಬಿಡುತ್ತೆ. ಅದು ಕಟ್ಟಾಗಿರೋ ಲಾಸ್ಟ್ ಎಂಡನ್ನು ಮತ್ತೆ ಚಕ್ಲಿಗೆ ಅಂಟಿಸ್ಬೇಕು. ಆಗ ಚಕ್ಲಿ ಕರೆದವಾಗಲೂ ಅದು ಬಿಟ್ಕೊಳ್ಳೋದಿಲ್ಲ. ನೀವು ಚಕ್ಲಿನ ಬಟರ್ ಪೇಪರ್ನಲ್ಲಾದರೂ ಒತ್ಕೋಬೋದು ಅಥವಾ ಈ ಥರ ಡೈರೆಕ್ಟಾಗಿ ಎಣ್ಣೆಲಿ ಬೇಕಾದರೂ ಬಿಡ್ಬೋದು. ಯಾವುದು ನಿಮಗೆ ಕಂಫರ್ಟಬಲ್ ಅನಿಸುತ್ತೋ, ಯಾವುದು ಸೂಟ್ ಆಗುತ್ತೋ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿರಲಿ ಅಂತಂದ್ಬಿಟ್ಟು ಡೈರೆಕ್ಟಾಗಿ ಎಣ್ಣೆಲೇ ಬಿಡ್ತಾಯಿದ್ದೀನಿ. ಈ ಚಕ್ಲಿನ ನೊರೆ ಎಲ್ಲ ನೊರೆ ಕಡಿಮೆ ಆಗುತ್ತಲ್ಲ ಅಲ್ಲಿವರೆಗೂ ಡಿಸ್ಟರ್ಬ್ ಮಾಡೋದು ಬೇಡ. ಎಲ್ಲ ನೊರೆ ಸ್ವಲ್ಪ ಕಡಿಮೆ ಆಯಿತು ಅಂದವಾಗ ಮಗ್ಚೋ ಕೈಯಿಂದ ಆಗಲಿ ಅಥವಾ ಅಡುಗೆ ವಡೆ ಸೋಸೋದು ಸೌಟಿರುತ್ತಲ್ಲ ಅದರಿಂದ ಆಗಲಿ ಅಥವಾ ಚಮಚದಿಂದ ಆಗಲಿ ಅದನ್ನು ಉಲ್ಟಾ ಹಾಕಿ ಬೇಯಿಸ್ಕೋಬೇಕು. ಸ್ವಲ್ಪ ಈಗ ನೊರೆ ಕಡಿಮೆ ಆಗಿದೆ, ಉಲ್ಟಾ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿ, ತುಂಬ ಲೋ ಫ್ಲೇಮ್ನಲ್ಲೂ ಇಡಬಾರ್ದು, ತುಂಬ ಹೈನಲ್ಲೂ ಇಡಬಾರ್ದು. ಚೆನ್ನಾಗಿ ಬೇಯುತ್ತೆ ಆಗ.